ಸಾರ್ವಜನಿಕರಿಗೆ ಮತ್ತೊಂದು ಬರೆ ಬೀಳ್ತಾ ಇದೆ. ಇವತ್ತಿನಿಂದ 5% ಟೋಲ್ ಶುಲ್ಕ ಏರಿಕೆ ಆಗ್ತಾ ಇದೆ. ಏರ್ಪೋರ್ಟ್ ವಾಹನ ಸವಾರರಿಗೂ ಕೂಡ ಈ ಟೋಲ್ ಬರೆಯ ಬಿಸಿ ಇನ್ನೇನು ಬೀಳೋದು ಫಿಕ್ಸ್. ಏರ್ಪೋರ್ಟ್ನ ಸಾದಹಳ್ಳಿ ಟೋಲ್ನಲ್ಲಿ ಶುಲ್ಕ ಹೆಚ್ಚಳ ಸಹಜವಾಗಿ. NH ಹೈವೇಲಿರುವಂತಹ ಎಲ್ಲಾ ಟೋಲ್ಗಳಲ್ಲಿ 5% ಶುಲ್ಕ ಹೆಚ್ಚಳಕ್ಕೆ ನಿರ್ಧಾರ NH ಪ್ರಾಧಿಕಾರದಿಂದ. ಬೆಂಗಳೂರು ಮೈಸೂರು ಟೋಲ್ನಲ್ಲೂ ಕೂಡ ಏರಿಕೆ ಸಹಜವಾಗಿ 5% ಏರಿಕೆ ಆಗುತ್ತಂತೆ. ಟೋಲ್ ಫೀ ಏರಿಕೆಯಿಂದ ಸವಾರರು ಹೈರಾಣಾಗ್ತಾ ಇದ್ದಾರೆ. ಹೈವೇ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಹಜವಾಗಿ. ಬೆಂಗಳೂರು ಮೈಸೂರು ಟೋಲ್ನಲ್ಲೂ ಕೂಡ 5% ಟೋಲ್ ದರ ಏರಿಕೆ. ವಾಹನ ಸವಾರರಿಗೆ ಮತ್ತೊಂದು ಬರೆ. ಇದರಿಂದ ವಾಹನ ಸವಾರರು ಹೈರಾಣಾಗ್ತಾ ಇದ್ದಾರೆ. ಹೈವೇ ಪ್ರಾಧಿಕಾರದ ವಿರುದ್ಧ NHAI ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಹಜವಾಗಿ. ಸಿಂಗಲ್ ಸೈಡ್ 180, ಡಬಲ್ ಸೈಡ್ 270 ರೂಪಾಯಿ. ಬೆಂಗಳೂರು ಟು ಮೈಸೂರು ರೇಟ್ ಇದು 180 ರೂಪಾಯಿ ಸಿಂಗಲ್ ಸೈಡ್, ಡಬಲ್ ಸೈಡ್ 270 ರೂಪಾಯಿ. ಇದು 4 ವೀಲರ್ ವೈಟ್ ಬೋರ್ಡ್ಸ್, ಕಾರು ಮತ್ತು ಜೀಪ್. ಎಷ್ಟೆಷ್ಟು ರೇಟ್ ಅಂತ ನೋಡ್ತಾ ಇದೆ. ಸಿಂಗಲ್ ಸೈಡ್ 290, 430 ರೂಪಾಯಿ. ಬದಲಾವಣೆ ಆಗಿರುವಂತಹ ರೇಟ್ನ ನೋಡ್ತಾ ಇದ್ದೀವಿ ನಾವು, ಯಾವ ರೀತಿಯಾಗಿ ಹೆಚ್ಚಳವಾಗಿದೆ ಅನ್ನೋದನ್ನ. ಇದು ಸಹಜವಾಗಿ ವಾಹನ ಸವಾರರಿಗೆ ಹೊರೆಯಾಗುತ್ತೆ. ಲಘು ವಾಣಿಜ್ಯ ವಾಹನ ಸಿಂಗಲ್ ಸೈಡ್ 290 ರೂಪಾಯಿ, ಡಬಲ್ ಸೈಡ್ 430 ರೂಪಾಯಿ. ಅಂದ್ರೆ ಯೆಲ್ಲೋ ಬೋರ್ಡ್ಸ್, 4 ವೀಲರ್ ಯೆಲ್ಲೋ ಬೋರ್ಡ್ಸ್ ಗಾಡಿಗಳು. ಬಸ್ ಮತ್ತು ಟ್ರಕ್ ಸಿಂಗಲ್ ಸೈಡ್ 605 ರೂಪಾಯಿ ಒಂದ್ ಸೈಡ್ ಹೋದ್ರೆ, ಡಬಲ್ ಸೈಡ್ ಹೋಗಿ ವಾಪಸ್ ಬರ್ತೀನಿ ಅಂದ್ರೆ 905 ರೂಪಾಯಿ ಕೊಡಬೇಕು. ಬಸ್ ಮತ್ತು ಟ್ರಕ್ಗಳು, ಮಿನಿ ಟ್ರಕ್ಗಳಿಗೆ ಬರುತ್ತೆ ಆ ಗಾಡಿಗಳು. ಬಸ್ ಮತ್ತೆ ಟ್ರಕ್ಗಳಿಗೆ 605 ಒಂದ್ ಸೈಡ್, ಡಬಲ್ ಸೈಡ್ 905 ರೂಪಾಯಿ. 3 ಆಕ್ಸೆಲ್ ವಾಣಿಜ್ಯ ವಾಹನ ಸಿಂಗಲ್ ಸೈಡ್ 660 ರೂಪಾಯಿ, ಡಬಲ್ ಸೈಡ್ 990 ರೂಪಾಯಿ. ಏರ್ಪೋರ್ಟ್ ಟೋಲ್ ಬರೆ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಕಾರ್, ಜೀಪ್, ವ್ಯಾನ್, ಲೈಟ್ ಮೋಟಾರ್ ವೆಹಿಕಲ್ಗಳಿಗೆ ಸಿಂಗಲ್ ಸೈಡ್ ಹೋದ್ರೆ 120 ರೂಪಾಯಿ ಒಂದ್ ಸೈಡು, ಡಬಲ್ ಸೈಡ್ ಹೋದ್ರೆ ಹೋಗಿ ಬಂದ್ರೆ 180 ರೂಪಾಯಿ ಕೊಡಬೇಕು. ಇನ್ಮೇಲೆ ಹೆಚ್ಚುವರಿ ಆಗಿರುವಂತ ಟೋಲ್ ಶುಲ್ಕ ಇದು. LCV ಮತ್ತು LGV ಮಿನಿ ಬಸ್ಗಳು ಸಿಂಗಲ್ ಸೈಡ್ಗೆ 185 ರೂಪಾಯಿ ಇದ್ರೆ, ಡಬಲ್ ಸೈಡ್ಗೆ ಹೋಗಿ ಬರೋದಾದ್ರೆ 275 ರೂಪಾಯಿ ಟೋಲ್ ಶುಲ್ಕ. ಇದು ಹೊಸದಾಗಿ ನಿಗದಿಯಾಗಿರುವಂತಹ ಅಮೌಂಟ್. ಬಸ್ ಮತ್ತು ಟ್ರಕ್ ಸಿಂಗಲ್ ಸೈಡ್ಗೆ 370 ರೂಪಾಯಿ, ಡಬಲ್ ಸೈಡ್ ಅಪ್ ಅಂಡ್ ಡೌನ್ 550 ರೂಪಾಯಿ ಕೊಡಬೇಕು. 3 ರಿಂದ 6 ಆಕ್ಸೆಲ್ಸ್ ಸಿಂಗಲ್ ಸೈಡ್ ಇಂಥ ವೆಹಿಕಲ್ಗಳಿಗೆ 560 ರೂಪಾಯಿ ಒಂದ್ ಸೈಡ್ ಇರುತ್ತೆ, ಡಬಲ್ ಸೈಡ್ 840 ರೂಪಾಯಿ ಕೊಡಬೇಕು. ಇನ್ನು 7 ಆಕ್ಸೆಲ್ಗಳಿಗಿಂತ ದೊಡ್ಡ ವಾಹನಗಳು ಅಂದರೆ ಟ್ರಾಲಿ ವೆಹಿಕಲ್ಸ್ಗಳೇನು ಬರುತ್ತೆ ಅಂತಹ ವೆಹಿಕಲ್ಗಳು ಸಿಂಗಲ್ ಸೈಡ್ 725 ರೂಪಾಯಿ, ಡಬಲ್ ಸೈಡ್ ಹೋದ್ರೆ 1090 ರೂಪಾಯಿ ಕೊಡಬೇಕು ಅಪ್ ಆ್ಯಂಡ್ ಡೌನ್ಗೆ. ಮಲ್ಟಿ ಆಕ್ಸೆಲ್ಸ್ ಇದು ಹೊಸದಾಗಿ ನಿಗದಿಯಾಗಿರುವಂತಹ NHನ ಟೋಲ್ ಶುಲ್ಕ. ಎಲ್ಲೆಲ್ಲಿ ಎಷ್ಟೆಷ್ಟಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಒಂದ್ ಸೈಡ್ ಎಷ್ಟು, ಡಬಲ್ ಸೈಡ್ ಎಷ್ಟು ಅನ್ನೋದು. ಇದು ಸಹಜವಾಗಿ ವಾಹನ ಸವಾರರಿಗೆ ಹೊರೆಯಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮನು, ಸಹಜವಾಗಿದ್ದು ರಾಜ್ಯದಲ್ಲಿ ಒಂದರ ಮೇಲೆ ಒಂದು ಬೆಲೆ ಏರಿಕೆ ಬಿಸಿ. ಒಂದ್ ಕಡೆ ಹಾಲು, ಮತ್ತೊಂದು ಕಡೆ ಕಸದ ಮೇಲೆ ಈಗ BBMP ಕೂಡ ಸೆಸ್ ಆಗ್ತಾ ಇದೆ. ಪ್ರತಿನಿತ್ಯದ ವಸ್ತುಗಳೆಲ್ಲವೂ ಕೂಡ ಏರಿಕೆ ಆಗ್ತಾ ಇದೆ. ಒಂದ್ ಕಡೆ ನಾವೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಟೋಲ್ ಶುಲ್ಕ ಕೂಡ ಜಾಸ್ತಿ ಆಗಿರೋದು. ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಜನ? ಎಸ್ ಅರುಣ್, ಏನೋ ಹಬ್ಬದ ಖುಷಿಯಲ್ಲಿದ್ದಂತ ಜನರಿಗೆ ಈಗ ಮಧ್ಯರಾತ್ರಿಯಿಂದಲೇ ಟೋಲ್ನ ಏನೋ ಬೆಲೆಯ ಬಿಸಿ ತಟ್ಟಿರುವಂತದ್ದು. ಪ್ರಮುಖವಾಗಿ ಏರ್ಪೋರ್ಟ್ ನಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಕ್ಯಾಬ್ನ ಚಾಲಕರು ವಾಹನವನ್ನ ಚಲಾಯಿಸುತ್ತಿರ್ತಾರೆ. ಈಗ ಏನು ಏರ್ಪೋರ್ಟ್ ನ ಟೋಲ್ ಬಳಿಯೂ ಸಹ ಏನು ಬೆಲೆ ಏರಿಕೆ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯಾಣಿಕರು ಏನೋ ಕ್ಯಾಬ್ ಮೇಲೆ ಡಿಪೆಂಡ್ ಆಗಿದ್ರು. ಆದ್ರೆ ಚಾಲಕರಿಗೆ ಟೋಲ್ನ ಬಿಸಿ ತಟ್ಟಿರುವಂತದ್ದು. ಪ್ರಮುಖವಾಗಿ ರಾತ್ರಿಯಿಂದಲೇ ಸಹ ಏನೋ ಟೋಲ್ನ
ಬೆಲೆ ಹೆಚ್ಚಿಗೆ ಆಗಿರೋದು. ಕಾರ್ಗೆ 5ರಿಂದ 10 ರೂಪಾಯಿ ಬೆಲೆ ಏರಿಕೆ ಹೆಚ್ಚಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಚಾಲಕರು ಕೂಡ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ನಮ್ಗೆ ಈಗಾಗಲೇ ಹಾಲಿನ ದರ, ವಿದ್ಯುತ್ ದರ, ಎಲ್ಲ ದರಗಳನ್ನು ಸಹ ಒಂದೊಂದು ಹಂತವಾಗಿ ಏರಿಕೆ ಮಾಡ್ತಿದ್ದಾರೆ. ಈಗ ರಾತ್ರೋರಾತ್ರಿ ಈಗ ಟೋಲ್ನು ಕೂಡ ಹೆಚ್ಚಳ ಮಾಡಿರುವಂತದ್ದು. ನಮ್ಮ ಬಡವರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಸರ್ಕಾರ ಅನ್ನೋಂತ ಆಕ್ರೋಶದ ಮಾತುಗಳನ್ನು ಸಹ ಈಗಾಗಲೇ ಆಡ್ತಾ ಇದ್ರು. ಹೀಗಾಗಿ ಏನೋ ಟೋಲ್ನ ಬೆಲೆ ಏರಿಕೆಯಿಂದಾಗಿ ಸಾಕಷ್ಟು ಚಾಲಕರು ಏನೋ ದಿಕ್ಕು ತೋಚದಂತ ಪರಿಸ್ಥಿತಿಗೆ ಉಂಟಾಗಿರುವಂತದ್ದು. ಅರುಣ್, ಎಸ್, ಥ್ಯಾಂಕ್ ಯು ಮನುಕುಮಾರ್ ಡೀಟೇಲ್ಸ್ಗೆ.